ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ನೀವು ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ನಿಮಗೂ ಥ್ಯಾಂಕ್ ಯು. ಹಾಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ತದೆ ನೋಡ್ತಾ ಇದ್ದೀರಾ, ನೀವು ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಕ್ಲಿಕ್ ಮಾಡಿ, ಆವಾಗ ನೋಟಿಫಿಕೇಷನ್ಸ್ ಬಂದಿರುತ್ತೆ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಹೇಳಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ. ಯಾಕಂದರೆ ಈಗ ನಿನ್ನೆ ಮೀಡಿಯಾ ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನು ಹೇಳಿರೋದು ಅಂತಂದರೆ, ಇವಾಗ ಆಲ್ರೆಡಿ ನಾವು 5 ತಿಂಗಳದ್ದು ಹಣ ಪೆಂಡಿಂಗ್ ಇತ್ತು, ಅದರಲ್ಲಿ 2 ತಿಂಗಳದ್ದು ನಾವು ಆಲ್ರೆಡಿ ಹಣ ಖಾತೆಗಳಿಗೆ ಜಮೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವಾಗ ಬಂದಿರೋದು ಮಾತ್ರ ಒಂದೇ ತಿಂಗಳ ಹಣ, ಅದು 2,000 ರೂಪಾಯಿ ಜಮೆ ಮಾಡಿದ್ದಾರೆ. ಈ ಹಿಂದೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿದರು, CM ಸಿದ್ದರಾಮಯ್ಯ ಅವರು ಹಣನ ರಿಲೀಸ್ ಮಾಡಿದ್ದಾರೆ. 2 ತಿಂಗಳ ಹಣ ಬಾಕಿ ಇರೋದು, 2 ತಿಂಗಳ ಹಣ ಅಂದರೆ 5,000 ಕೋಟಿ ಹಣ ರಿಲೀಸ್ ಮಾಡಿದ್ದಾರೆ, ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗೆ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು. ಬಟ್ ಹೇಳ್ದಂಗೆ ಅವರು ಇವಾಗ ಒಂದೇ ಕಂತಿನ ಹಣ ರಿಲೀಸ್ ಮಾಡಿರೋದು, ಅದು 25ನೇ ಕಂತಿನ ಹಣ. ಈಗ ಆಲ್ರೆಡಿ ಒಂದು 80% ಜನಕ್ಕೆ ಬಂದಿದೆ. ಇನ್ನೊಂದು 20% ಮಹಿಳೆಯರಿಗೆ ಬರಬೇಕಾಗಿದೆ. ಸೊ ಕಮೆಂಟ್ ಮಾಡಿ ನಿಮಗೆ 25ನೇ ಕಂತಿನ ಹಣ ಬಂತಾ ಇಲ್ಲ ಅಂತ. ಬಟ್ ಅವ್ರು ಹೇಳಿದ್ದು ನಿನ್ನೆ 2 ಕಂತಿನ ಹಣ ರಿಲೀಸ್ ಮಾಡಿಬಿಟ್ಟಿದ್ದೀವಿ ಅಂತ. ಬಟ್ ಇವಾಗ ಬಂದಿರೋದು ಒಂದೇ ಕಂತಿನ ಹಣ. ಹಾಗಾಗಿ ಇನ್ನು ಅತಿ ಶೀಘ್ರದಲ್ಲೇ ಈಗ ಇನ್ನೊಂದು ಕಂತಿನ ಹಣ ಅಂದರೆ 26ನೇ ಕಂತಿನ ಹಣ ಕೂಡ ಬರುತ್ತೆ. ಹೇಳೋಕ್ಕಾಗೋದಿಲ್ಲ, ಯಾವಾಗಿಂದ ಬೇಕಾದ್ರೂ ಕೂಡ ಜಮೆ ಆಗಬಹುದು. ಅಂದರೆ ಅವ್ರು ನೆನ್ನೆಯೂ ಹೇಳಿದ್ದಾರೆ 2 ಕಂತಿನ ಹಣ ನಾವು ಹಾಕ್ಬಿಟ್ಟಿದ್ದೀವಿ ಅಂತ. ಹಾಗಾಗಿ 1 ಕಂತಿನ ಹಣ ಹಾಕಿದ್ದಾರೆ. ಈಗ ಆಲ್ರೆಡಿ 80% ಬಂದಿದೆ ಮಹಿಳೆಯರಿಗೆ. ಇನ್ನೊಂದು 20% ಹಣ ಕ್ಲಿಯರ್ ಮಾಡಿ ಇನ್ನೊಂದು ಕಂತಿನ ಹಣ ಕೂಡ ಅತಿ ಶೀಘ್ರದಲ್ಲೇ ಜಮೆ ಮಾಡ್ತಾರೆ ಅಂತ ಅನಿಸುತ್ತೆ. ಹೇಳೋಕ್ಕಾಗಲ್ಲ, ಯಾವಾಗ ಬೇಕಾದ್ರೂ ಕೂಡ ಹಣ ಜಮೆ ಆಗ್ಬೋದು. ಯಾಕಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ರಿಲೀಸ್ ಆಗಿದೆ. ಈಗ ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ DBT ಮುಖಾಂತರ ಹಾಕುವಂಥದ್ದು. ಸೊ ಹಾಗಾಗಿ ಅತಿ ಶೀಘ್ರದಲ್ಲೇ ನಿಮಗೆ ಇನ್ನೂ 1 ಕಂತಿನ ಹಣ ಬರುತ್ತೆ. ಇನ್ನು ಫೆಬ್ರವರಿ ಮಾರ್ಚ್ ತಿಂಗಳದ್ದು CM ಸಿದ್ದರಾಮಯ್ಯ ಅವರೇ ಇದ್ರ ಬಗ್ಗೆ ಕ್ಲಾರಿಟಿನ ಕೊಡಬೇಕು ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಇದು 25 ಹಾಗೆ 26ನೇ ಕಂತಿನ ಹಣ ಆಗಿರುತ್ತೆ. ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯಿತು. ನೆಕ್ಸ್ಟ್ ಅಪ್ಡೇಟ್ ಬಂದು ಅನ್ನಭಾಗ್ಯ ಯೋಜನೆ ಬಗ್ಗೆ. ಈ ಅನ್ನಭಾಗ್ಯ ಯೋಜನೆ ಏನಾಯಿತು, ಈ ಗ್ಯಾರಂಟಿ ಯೋಜನೆ ಶುರುವಾದಾಗ ಅನ್ನಭಾಗ್ಯ ಯೋಜನೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು. ಬಟ್ ಅವಾಗ ರಾಜ್ಯ ಸರ್ಕಾರದ ಹತ್ರ ಅಕ್ಕಿ ಇಲ್ದಲೇ ಇರೋ ಕಾರಣ ಅಕ್ಕಿ ಬದಲಿಗೆ ದುಡ್ಡು ಕೊಡ್ತೀವಿ ಅಂದ್ಬಿಟ್ಟು ಒಬ್ಬರಿಗೆ 170 ರೂಪಾಯಿ ಹಂಗೆ ನಿಮ್ಮ ರೇಷನ್ ಕಾರ್ಡ್ಗಳಲ್ಲಿ ಎಷ್ಟು ಜನ ಇರ್ತಿದ್ರೋ ಅಷ್ಟು ಹಣನ DBT ಮುಖಾಂತರ ಖಾತೆಗಳಿಗೆ ಹಾಕೋರು. ಅದನ್ನು 1 ವರ್ಷದವರೆಗೂ ಅದೇ ಥರ ಕೊಡ್ತಾ ಬಂದರು. ಆಮೇಲೆ ನಮಗೆ ಅಕ್ಕಿ ಸಿಗ್ತಾ ಇದೆ ಅಂತೇಳಿ 1 ವರ್ಷ ಆದಮೇಲೆ ಅಕ್ಕಿನೇ ಕೊಡ್ತಿದ್ದಾರೆ. ಅದಕ್ಕೆ ಮುಂಚೆ ಏನಾಯಿತು, ಡಿಸೆಂಬರಲ್ಲಿ ಅನೌನ್ಸ್ ಮಾಡಿದ್ರು ನಾವು ಅಕ್ಕಿ ಕೊಡ್ತೀವಿ ಅಂದಮೇಲೆ ಅಂತ. ಡಿಸೆಂಬರಲ್ಲಿ ಹಣ ಕೊಟ್ಟರು, ಬಟ್ ಜನವರಿದಲ್ಲಿ ಅಕ್ಕಿನೂ ಕೊಡಲಿಲ್ಲ, ಹಣನೂ ಕೊಡಲಿಲ್ಲ. ಫೆಬ್ರವರಿ ತಿಂಗಳಿಂದ ಅಕ್ಕಿ ಕೊಡೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ಜನವರಿ ತಿಂಗಳದು ಹಣ ಬಂದಿಲ್ಲ ಅನ್ನಭಾಗ್ಯ ಯೋಜನೆದು. ಅದೊಂದೇ ಅಲ್ಲ, ಕೆಲವೊಬ್ಬರಿಗೆ ಅಂದರೆ ಸ್ವಲ್ಪ ಜನಕ್ಕೆ ಹಣ ಬಂದಿದೆ ಜನವರಿವರೆಗೂ, ಸ್ವಲ್ಪ ಜನಕ್ಕೆ ಒಂದು 2-3 ತಿಂಗಳದ್ದು ಪೆಂಡಿಂಗ್ ಇದೆ ಅಂದ್ಬಿಟ್ಟು ಮೊನ್ನೆ ಇದ್ರ ಬಗ್ಗೆನೇ ಚರ್ಚೆ ಆಗಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ಕೂಡ ಅಪ್ಡೇಟ್ನ ಕೊಟ್ಟಿದ್ದಾರೆ. ಹೌದು, ಹಣ ಜಮೆ ಆಗಿಲ್ಲ ಜನವರಿ ತಿಂಗಳದು ಅಂತ. ಜನವರಿ ತಿಂಗಳದು ಯಾರಿಗೂ ಆಗಿಲ್ಲ. ಬಟ್ ಅದನ್ನ ಬಿಟ್ಟು ಇನ್ನೂ ಒಂದು 2-3 ತಿಂಗಳದು ಕೆಲವೊಬ್ಬರಿಗೆ ಜಮೆ ಆಗಿದೆ, ಕೆಲವೊಬ್ಬರಿಗೆ ಜಮೆ ಆಗಿಲ್ಲ. ಸೊ ಹಾಗಾಗಿ ಅತಿ ಶೀಘ್ರದಲ್ಲೇ ಆ ಪೆಂಡಿಂಗ್ ಹಣ ಏನಿತ್ತು ಅನ್ನಭಾಗ್ಯ ಯೋಜನೆದು ಅದು ಕೂಡ ಕ್ಲಿಯರ್ ಮಾಡ್ತೀವಿ ಅಂದ್ಬಿಟ್ಟು ಆಹಾರ ಸಚಿವರಾದಂಥ KH ಮುನಿಯಪ್ಪ ಅವರು ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ಅತಿ ಶೀಘ್ರದಲ್ಲೇ ಅನ್ನಭಾಗ್ಯ ಯೋಜನೆದು ಏನು ಪೆಂಡಿಂಗ್ ಇತ್ತು ನಿಮಗೆ ಅಂದರೆ ಜನವರಿ ತಿಂಗಳದ ಪೆಂಡಿಂಗ್ ಇದ್ದರೆ ಅದೊಂದು ಬರುತ್ತೆ. ಇಲ್ಲ 2-3 ತಿಂಗಳದ್ದು ಪೆಂಡಿಂಗ್ ಇದೆ ಅಂದರೆ ಒಂದು 50% ಹಣ ಜನಕ್ಕೆ ಕ್ಲಿಯರ್ ಆಗಿದೆ ಜನವರಿವರೆಗೂ. ಇನ್ನೂ ಒಂದು 50% ಜನರಿಗೆ ಬಂದಿಲ್ಲ, 2-3 ತಿಂಗಳದ್ದು ಮಿಸ್ ಆಗಿದೆ. ಸೊ ಅಂಥವ್ರಿಗೆಲ್ಲ ನಾವೆಲ್ಲ ಕ್ಲಿಯರ್ ಮಾಡ್ತೀವಿ ಅತಿ ಶೀಘ್ರದಲ್ಲೇ ಅಂತ KH ಮುನಿಯಪ್ಪ ಅವರು ಕೂಡ ಅಪ್ಡೇಟ್ನ ಕೊಟ್ಟಿದ್ದಾರೆ. ಹಾಗೆ ಅತಿ ಶೀಘ್ರದಲ್ಲೇ ಆಹಾರ ಅಂದರೆ ಇಂದಿರಾ ರೇಷನ್ ಕಿಟ್ನ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ರೀಸೆಂಟಾಗಿ ಅಪ್ಡೇಟ್ ಬಂದಿರೋ ಪ್ರಕಾರ ಈ ಫೆಬ್ರವರಿ ತಿಂಗಳಲ್ಲಿ ಕೆಲವು ಜಿಲ್ಲೆಗಳಿಗೆ ಕೊಟ್ಟು ನಾವು ಒಂದು ಸ್ಟಾರ್ಟಿಂಗ್ ಟ್ರಯಲ್ ಥರ ನೋಡ್ತೀವಿ. ಅದು ಸಕ್ಸಸ್ ಆಯಿತು ಅಂತಂದರೆ ಮಾರ್ಚ್ ಏಪ್ರಿಲಿಂದ ಎಲ್ಲ ಜಿಲ್ಲೆಗಳಿಗೂ ಕೂಡ ರೇಷನ್ ಡಿಪೋನಲ್ಲೇ ಕೊಡುವಂತಹ ಒಂದು ಪ್ಲ್ಯಾನ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ನೋಡಬೇಕು ಯಾವ ಜಿಲ್ಲೆ ಕೊಡ್ತಾರೆ ಏನು, ಅಥವಾ ಫೆಬ್ರವರಿಯಿಂದ ಟ್ರಯಲ್ ಕೊಡ್ತಾರಾ ಅಥವಾ ಮುಂದೆ ಪೋಸ್ಟ್ಪೋನ್ ಆಗುತ್ತಾ ಏನು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಬಂದರೆ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಇದಾಗಿತ್ತು ರೀಸೆಂಟಾಗಿ ಬಂದಿರುವಂತಹ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಬಗ್ಗೆ ಅಪ್ಡೇಟ್ಸ್ ಆಗಿರುತ್ತೆ. ಇದೇ ರೀತಿ ಸರ್ಕಾರದಿಂದ ಏನೇ ಅಪ್ಡೇಟ್ ಬರಲಿ, ಅದು ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಏನೇ ಅಪ್ಡೇಟ್ ಬರಲಿ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.